ನಮಸ್ಕಾರ. ಹೋಳಿ ಹುಣ್ಣಿಮೆಯ ಅಥವಾ ಕಾಮನ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಕಾಳಿದಾಸನ ಮೇಘದೂತವನ್ನು ಹಲವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದರಲ್ಲಿ ವರಕವಿ ಬೇಂದ್ರೆಯವರ ಕನ್ನಡ ಮೇಘದೂತ ಅತ್ಯಂತ ಸುಂದರವೂ ಸರಳವೂ ಆಗಿದೆ. ಇದರ ಪೂರ್ವ ಪೀಠಿಕೆಯಲ್ಲಿ ಕಾಮನ ಬಗೆಗೆ ಕೆಲವು ತುಂಬ ಸುಂದರವಾದಂಥ ಪದ್ಯಗಳಿವೆ. ಅವುಗಳಲ್ಲಿ ಕೆಲವನ್ನು ಓದ್ತಾನೆ ಈಗ. ಶುರುವಿಗೆ ಅನಾದಿ ಕಾಮದ ಕ್ರಮವನ್ನು ಹೀಗೆ ಹೇಳ್ತಾರೆ. ಬ್ರಹ್ಮ ಹೃದಯದಲ್ಲಿ ಜನಿಸಿದಿಚ್ಛೆ ಕೊನೆಗಾಣಲೆಂದು ಬಾಳಿ, ಕಂಡ ಕಡೆಗೂ ಶತರೂಪೆಯಲ್ಲಿ ರೂಪ ತಾಳಿ, ಜಗದ ತಂದೆ ತಾಯಿಯರ ಕಂದ ಅವತರಿಸೆ ಜೀವನಾಗಿ, ಬಂತು ಪೂರ್ವದಲ್ಲಿ ದೇವ ಕಾಮವೇ ಕಾಮದೇವನಾಗಿ, ರತಿಯ ನಗಲಿಸಿದ ರಯ್ಯೋ ಪಾಪಿಗಳು ಕಾಮನನ್ನು ರಮಿಸಿ, ಶಿವನ ನೇತ್ರ ಕಾಹುತಿಯ ಕೊಟ್ಟರೋ ಒಳಿತು ತಪ್ಪ ಕ್ಷಮಿಸಿ, ರತಿಯ ವಿರಹದಲ್ಲಿ ಬೆಂದ ಕಾಮ ಎಚ್ಚತ್ತ ಭೂತಪತಿಯು, ಸತಿಯ ಸರ್ವ ಮಾಂಗಲ್ಯಕ್ಕಾಗಿ ಅಳಬೇಕು ಪಾಪರತಿಯು, ವಿರಹ ಪೂತರತಿ ಜೀವ ಮೂಲ ಸತಿ ಚಿತ್ತರಂಗದಲ್ಲಿ, ಸಾಂಗವಾಗಿ ಮೈಗೂಡಿಕೊಂಡಳೋ ಆ ಅನಂಗನಲ್ಲಿ, ಋತುವಿನೊಂದು ಪ್ರೇರಣೆಗೆ ಕೂಡುವುದು ಬಲ್ಲದೇನು ಪಶುವು, ಪ್ರೌಢರತಿಯ ಕೈಗೂಸು ಆಗಿ ಬೆಳೆದಿಹುದು ಕಾಮ ಶಿಶುವು, ತನ್ನ ಕಿಚ್ಚಿನೊಳೆ ಬೆಂಕಿ ಸುಟ್ಟು ಬೆಳಕಾಗಿ ಮಿಂಚಬಹುದು, ಮೂಲ ಕಾಮದಲ್ಲಿ ವಿರಹ ಬೆಳೆದು ಸುಪ್ರೇಮ ವರಳಲಹುದು, ಜನ್ಮಜಾತ ಕುತುಕಕ್ಕೆ ರಮ್ಯ ತವ ನಿಧಿಯ ಹಾಗೆ ಭವ್ಯ, ಸತ್ಯಕ್ಕಾಗಿ ನೀರೆಡೆಸಿ ನಿಂತ ಸೌಂದರ್ಯದಂತೆ ದಿವ್ಯ, ಅನ್ನ ಪ್ರಾಣಗಳ ಮಿಥುನದಂತೆ ಮೈ ಎರಡು ಕಲೆತು ಬೆರೆತು, ಮನದ ಕಾವಿನಲ್ಲಿ ಕಾಮವಾಗಿ ಮನದಾಚೆಗೇನು ಅರಿತು, ಚಿತ್ತದಲ್ಲಿ ನಿಷ್ಕಾಮರತಿಯು ರಸಪಾಕವಾಗಿ ನಿಂತು, ಧಾರೆಗೆಡದೆ ಭಗವಂತನಲ್ಲಿ ಚಿರಭಕ್ತಿಯಾಗಿ ಬಂತು, ಬ್ರಹ್ಮದಿಂದ ಅಗಲಿಸಿತು ಮಾಯೆ ಆ ಬ್ರಹ್ಮ ಕದುವೆ ಸೇತು, ಬೀಜ ಒಡೆಯೆ ಆ ಬೀಜ ಪಡೆಯೆ ಬರುವಂತೆ ಬೀಜ ಹೂತು, ಇಹುದು ಎಂದರದು ಅಹುದು ಇದು ಅಲ್ಲವೆಂದರಿಲ್ಲ, ದೇವ ಮಾಯೆ ಅದರಾಟ ಮಾಟಗಳ ಬಲ್ಲನೊಬ್ಬ ಬಲ್ಲ. ಮುಂದೆ ಈ ಜೀವಲೋಕದಲ್ಲಿ ಕಾಮ ಹೇಗೆ ಬೇರೆ ಬೇರೆ ರೀತಿಯಾಗಿ ಹರಡಿಕೊಂಡಿದೆ ಅನ್ನೋದನ್ನು ಹೇಳ್ತಾರೆ. ಭಿನ್ನ ಜೀವದಲ್ಲಿ ಏಕ ಜೀವ ಕಾಣುವರು ಕರಗಿ ಮಾಗಿ, ಯಾರೋ ಮೋಹದಲ್ಲಿ ಯಾರೋ ಊಹೆಯಲ್ಲಿ ಯಾರೋ ಯೋಗಿಯಾಗಿ, ಸವಿಯ ನುಣ್ಣುವರು ಬಾಳ ನೆಲೆಯ ಬಗೆ ಬಗೆಯ ಜಾವದಲ್ಲಿ, ಕಾಮಿ ನೋವಿನಲ್ಲಿ ಕವಿಯು ಭಾವದಲ್ಲಿ ಭಕ್ತ ಜೀವದಲ್ಲಿ, ಕಾಮ ತೃಪ್ತಿಯಲ್ಲಿ ಸ್ನೇಹ ಸುಪ್ತಿಯಲ್ಲಿ ಒಬ್ಬ ಮೈಯ ನುಣಿಸೆ, ಭಾವದೀಪ್ತಿಯಲ್ಲಿ ಚಂದ ಮಾಯೆಯಲ್ಲಿ ಒಬ್ಬ ಮಾತ ಕುಣಿಸೆ, ತನ್ನ ಜೀವ ತಾದಾತ್ಮ್ಯ ಹೊಂದದೆ ತಣಿಸಲಾರನೊಬ್ಬ, ಯಾರಿಗೇತರಲ್ಲಿ ಜೀವ ಅದುವೆ ಸವಿ ಅವರಿಗದುವೆ ಹಬ್ಬ, ಕಾಮಿ ಬಗ್ಗುವನು ದೇಹಿ ಎಂದು ಮೋಹದಲ್ಲಿ ಕಾಲಿಗಡಿಸಿ, ಕವಿಯು ಒಗ್ಗುವನು ತನ್ನ ನಂಗ ಭಾವಕ್ಕೆ ಮಾತು ತೊಡಿಸಿ, ಭಕ್ತ ಹಿಗ್ಗುವನು ತನ್ನ ಜೀವ ಹಸ ಮಾಡಿ ದೇವನಾಗಿ, ಒಬ್ಬ ನೊಲಿಸುತಿಹ ಒಂದೇ ನೂಲಿನಲ್ಲಿ ಎಲ್ಲ ಕಾವನಾಗಿ. ಆಮೇಲೆ 10ನೇ ಪದ್ಯದಲ್ಲಿ ಭೂಮಿಯ ಕಾಮ ಹೇಗೆ ಅಂತ ಕವಿ ತುಂಬ ಸುಂದರವಾಗಿ ಹೇಳ್ತಾರೆ. ಮಣ್ಣು ಹೆಣ್ಣು ಬಾ ನೊಡೆಯನಿಂದ ಅಗಲಿಹಳನಾದಿಯಿಂದ, ವಿರಹ ಬವಣೆಯಲ್ಲಿ ತಿರುಗುವಳು ಹೊತ್ತು ಸುತ್ತಿನಿಂದ, ಕಣ್ಣ ನೀರು ಕಡಲಾಗಿ ಕಾದು ಉಗಿಯಾಗಿ ಮೋಡವಾಗಿ, ಎದೆಗೆ ಉದುರೆ ಬಾನಿಂದ ನವಿರುವಳು ಹೃದಯ ಹಚ್ಚನಾಗಿ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ಪದ್ಯಗಳು ಕೂಡ ಈಗ ಕವಿಯ ಮೇಘ ಹೇಗೆ, ಯಕ್ಷನ ಮೇಘ ಹೇಗೆ ಅನ್ನೋಲ್ಲೂ ಕೂಡ ಕಾಮನನ್ನು ತುಂಬ ಚಂದವಾಗಿ ಕವಿ ವಿವರಿಸ್ತಾರೆ. ಅಷ್ಟೇ ಅಲ್ಲ, ಮೊದಲೇ ಹೇಳಿದಾಗೆ ಮೇಘದೂತದ ಎಲ್ಲ ಪದ್ಯಗಳು ಕೂಡ ತುಂಬ ಚೆನ್ನಾಗಿವೆ. ಕನ್ನಡ ಸಾಹಿತ್ಯಾಸಕ್ತರೆಲ್ಲರೂ ಕೂಡ ಓದಲೇಬೇಕಾದಂಥ ಪುಸ್ತಕ ಕನ್ನಡ ಮೇಘದೂತ, ಬೇಂದ್ರೆಯವರ ಕನ್ನಡ ಮೇಘದೂತ.